ಕಡೆ ಸರಿ ಅಥವಾ 3 ಸೀನಿಯರ್ ಬರ್ನಂತೆ ಅವರೆಲ್ಲ ಕೂಡಿದ್ದಾರೆ. ಅಲ್ಲ ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರೋದು. ನಾವು ಸೀನಿಯರ್ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತೀರಾ ಸಚಿವರು ಆದವರು ಬಿಟ್ಟು ಬೇರೆದವ್ರು ನಾವ್ ಯಾರಿಗೂ ಹೇಳಿಲ್ಲ, ನಾವ್ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಏನಿಲ್ಲ. ಯಾರು ಮಾಡ್ತಾರ ಅವ್ರು ನಮ್ಮವ್ರು ಅಷ್ಟೇ. ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ಪ್ರಶ್ನೆ. ರಾಜು ಶೆಟ್ಟಿ ಅವ್ರು ಮುಗಿಸ್ಬೇಕು ಮತ ಬರ್ತಾರೆ ಸರ್, ಏನಾದ್ರು ಯಾಕಂದ್ರೆ ಅವ್ರ ಸಮುದಾಯದವರು ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅವರ್ ಇಲ್ಲ ಅಂತ. ಬೆಳಗಾವಿಗೆ ಬೆಳಗಾಂ ನಗರಕ್ಕೆ ಯಾವತ್ತೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಹಾಗೇರಿ ಎಲ್ಲ ನೋಡ್ರಿ, ಎಲ್ಲ ಸಿಕ್ಕಿಲ್ಲ, ಬಹಳ ಕಡೆ ಸಿಕ್ಕಿಲ್ಲ. ಅಲ್ಲ ಬೆಳಗಾಂ ನಗರದ್ದು ಯಾವತ್ತೂ ಸಿಕ್ಕಿಲ್ಲ, ಯಾವತ್ತೂ ಸಿಕ್ಕಿಲ್ಲ. ಬೆಳಗಾವಕ್ಕೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಬೆಂಗಳೂರು, ಗುಲ್ಬರ್ಗ, ಈ ಕಡೆ ಬೆಳಗಾವದವ್ರು ಯಾರು ಮುಸ್ಲಿಂ ಇಲ್ವಾ ಅಂತ ಇದು ಕೋಟ ಲಾಗು ಆಗುದಿಲ್ಲ. ಮುಸ್ಲಿಂ ಕೊಟ್ರ ಆಯ್ತು, ಎಲ್ಲಿ ಕೊಟ್ರ ರಾಜ್ಯದಾಗ ಕೊಟ್ರ ಆಯ್ತು ಅಷ್ಟೇ. ಕೋಟ ಎಲ್ಲ ಕಡೆ ಏರಿಯಾ ಎಲ್ಲ ಏರಿಯಾ ಕನ್ಸಿಡರ್ ಆಗ್ಬೇಕು. ಓನ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಅದಾರ, ಕಿತ್ತೂರು ಕರ್ನಾಟಕದಾಗ ಯಾರು ಇಲ್ಲ ಇಲ್ವಾ ಅಂತ ಹೇಳಿ ಮುಂಚೆ ಕೊಟ್ಟಿದಾರಲ್ಲ. ನಮ್ಮ ಸವದತ್ತಿಯಿಂದ ಮುಸ್ಲಿಂ ಮಂತ್ರಿಗಳಾಗಿದ್ರು, ಆಮ್ಯಾಗ ಇನ್ನೊಬ್ರು ಯಾರೋ ಆಗಿದ್ರ, ಮುಂಚೆ ಆಗಿದ್ರು, ಈಗಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕಷ್ಟೇ, ಕಾದಾಗ ಮಾಡಲ್ಲ ಅವ್ರು. ಬೆಳಗಾವಿಗೆ ಎಷ್ಟು ಸಿಗ್ಬೋದು ಸರ್? ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿಯವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲರೂ ಮಾಡ್ರಿ, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ ತಪ್ಪಂತ ಹೇಳಿಕ್ ಆಗೋಲ್ಲ. ಈ ವಾಸ್ತು ಹೆಸರಲ್ಲಿ ಬೆಂಗಳೂರು ನಂತರ ಬೆಳಗಾವಿ ದೊಡ್ಡ ಜಿಲ್ಲೆ, ಅಲ್ಲೇ 10-12 ಜನ ಮಂತ್ರಿ ಆಗ್ತಾರೆ. ಇಲ್ಲಿ 2-3 ಕೊಡಕ್ಕೂ ಹೇಳ್ತಾರ. ಈ ತಾರತಮ್ಯ ನಿವಾರಣೆ ಆಗುದು ಯಾವಾಗ ಸರ್? ಅದ್ರ ಬಗ್ಗೆ ಯಾಕೆ ಬೆಂಗಳೂರು ಸಿಟಿಗೆ ಅದ್ಯಾವ್ದು ಜಾತಿ ಅಥವಾ ಅದೇನು ಪ್ರಶ್ನೆ ಅಥವಾ ಏರಿಯಾ ಬರೋಲ್ಲ. ಸೀನಿಯರ್ ಇರ್ತಾರ ಸಿಟಿಯಲ್ಲಿ, ಮಾಡ್ಲೇಬೇಕು. ಕಲಬುರಗಿಗೆ 2-3 ಪ್ರತಿ ಕ್ಯಾಬಿನೆಟ್ ನಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಬೆಳಗಾವಿಗೆ ಯಾಕೆ ಕೊಡ್ತಾರೆ? ಈಗ ಅವಕಾಶ ಇಲ್ಲ. ಈಗ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ. ಕೊಡ್ತಾರಲ್ಲ, ಈ ಹೊಸ ಹತ್ರ ಕೊಡ್ತಾರೆ. ಈಗ ವಾಸ್ತು ಹೆಸರಲ್ಲಿ ಪಾರಂಪರಿಕ ಕಟ್ಟಡವನ್ನ ನವೀಕರಣ ಮಾಡ್ತಿದ್ದಾರೆ ಕುಮಾರಕೃಪಾ ಗ್ರಾಮಕ್ಕೆ. ತಾವೇನ್ ಹೇಳ್ತೀರಿ? ಕಟ್ಟಾರ ಈಗ ಅವ್ರು ಹಂಗಿರ್ಬೇಕು, ಹಂಗಿರ್ಬೇಕು.